ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಬಹುತೇಕ ಆಗಿದೆ. ಈಗಾಗಲೇ ಎರಡು ದೇಶಗಳ ನಾಯಕರ ಮಧ್ಯೆ ಮೊದಲ ಸಹಿ ಬಿದ್ದಿದೆ. ಜೂನ್ 19ಕ್ಕೆ ಅಂತಿಮ ಒಪ್ಪಂದಕ್ಕೆ ತಯಾರಿ ನಡೀತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಬಹುತೇಕ ಆಗಿದೆ. ಈಗಾಗಲೇ ಎರಡು ದೇಶಗಳ ನಾಯಕರ ಮಧ್ಯೆ ಮೊದಲ ಸಹಿ ಬಿದ್ದಿದೆ. ಜೂನ್ 19ಕ್ಕೆ ಅಂತಿಮ ಒಪ್ಪಂದಕ್ಕೆ ಎರಡೂ ದೇಶಗಳ ಸಹಿ ಬೀಳಲಿದೆಯಂತೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಸಹಿ ಸಮಾರಂಭ ಇದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಇರಾನ್ ಸ್ಪೀಕರ್ ಗಾಲಿಬಾಫ್ ಭಾಗಿಯಾಗಲಿದ್ದಾರೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಅಮೆರಿಕ ಅಧಿಕಾರಿಯಿಂದ ಮಾಹಿತಿಯನ್ನು ನೀಡಲಾಗಿದೆ. ಸದ್ಯ ಇರಾನ್ನಿಂದ ಅಮೆರಿಕಾಗೆ 14 ಅಂಶಗಳ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಎರಡು ದೇಶಗಳ ಒಪ್ಪಂದದ ವಿವರಗಳು ರಿಲೀಸ್ ಆಗಲಿದೆ. ಇನ್ನೇನು ಎರಡು ದಿನಗಳಲ್ಲಿ ಎರಡೂ ದೇಶಗಳ ನಡುವೆ ಯಾವೆಲ್ಲ ಒಪ್ಪಂದಗಳಾಗಿದೆ, ಇರಾನ್ ಯಾವೆಲ್ಲ ಅಂಶಗಳಿಗೆ ಒಪ್ಪಿಗೆಯನ್ನ ಸೂಚಿಸಿದೆ, ಅಮೆರಿಕದ ಈ ಒಪ್ಪಂದದ ನಿಲುವುಗಳೇನು, ಇದೆಲ್ಲದೂ ಕೂಡ ಇನ್ನೆರಡು ದಿನಗಳಲ್ಲಿ ಹೊರಬೀಳಲಿದೆ. ಶಾಂತಿ ಒಪ್ಪಂದದ ಬಳಿಕ ಹರ್ಮುಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಬಾರಿಯಾದ್ರೂ ಶಾಂತಿ ಒಪ್ಪಂದ ಫೈನಲ್ ಆಗುತ್ತಾ? ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಚೈತ್ರ, ನೋಡ್ಬೋದು ಏನು ಕಳೆದ 100 ದಿನಗಳ ಮೇಲ್ಪಟ್ಟು ಈಗ ಆಲ್ರೆಡಿ ಈ ಒಂದು ಯುದ್ಧ ನಡೀತಾ ಇರುವಂತದ್ದು. ಈಗಲೂ ಕೂಡ ಅಲ್ಲಲ್ಲಿ ಇರಾನ್ ನಲ್ಲಿ ನಡೀತಾ ಇರುವಂತಹ ಯುದ್ಧಗಳು ನಡೀತಾನೆ ಇದಾವೆ. ಇಸ್ರೇಲ್ ಅವರು ಲೆಬನನ್ ಮೇಲೆ ನಡೆಸುವಂತ ದಾಳಿಗಳನ್ನು ಕೂಡ ನಡೆಸ್ತಾನೆ ಇದ್ದಾರೆ. ಇದೆಲ್ಲದರ ಮಧ್ಯೆನೂ ಈಗ ಇರಾನ್ ಹಾಕಿರುವಂತಹ ಷರತ್ತುಗಳನ್ನ ಅಮೆರಿಕ ಬಹುತೇಕ ಒಪ್ಕೊಂಡಿದೆ ಅಂತ ಅನ್ಬಿಟ್ಟು ಇರಾನ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅಮೆರಿಕದವರು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಪ್ಪಂದಗಳಿಗೆ ನಾವು ಸಹಿ ಹಾಕಿದ್ದೀವಿ, ಎಲ್ಲವೂ ಯಶಸ್ವಿಯಾಗಿದೆ ಅಂತ ಹೇಳಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾಡ್ತಿರುವಂತಹ ಒಂದು ವರದಿಯ ಪ್ರಕಾರ ಈಗ ಆಲ್ರೆಡಿ ಒಂದು ಪ್ರಾಥಮಿಕ ಹಂತದ ಒಂದು ಇಬ್ಬರ ನಡುವಿನ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಅಧಿಕಾರಿಗಳ ಹಂತದಲ್ಲಿ ನಡೆಯುವಂತಹ ಒಂದು ಏನು ಸಮಿತಿ ಇದೆ, ಆ ಸಮಿತಿ ಮಟ್ಟದಲ್ಲಿ ನಡೆದಂತಹ ಒಪ್ಪಂದಗಳು ಮತ್ತು ಚರ್ಚೆಗಳು, ಮಾತುಕತೆಗಳು ಈಗ ಆಲ್ರೆಡಿ ಯಶಸ್ವಿಯಾಗಿದೆ. ಜೂನ್ 19ನೇ ತಾರೀಕು ಜಿನೋವಾ ಏನು ಸ್ವಿಟ್ಜರ್ಲೆಂಡ್ ನ ಜಿನೋವಾ ಏನಿದೆ, ಅಲ್ಲಿ ನಡೆಯುವಂತಹ ಒಂದು ಅಧಿಕೃತವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಗೆ ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ ಜೆಡಿ ವ್ಯಾನ್ಸ್ ಅವರು ಬರ್ತಾರೆ. ಇರಾನ್ನ ಸಂಸತ್ನ ಏನು ಸ್ಪೀಕರ್ ಆಗಿರುವಂತಹ ಗಾಲಿಬಾಫ್ ಅವರು ಕೂಡ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು ಅಧಿಕೃತವಾಗಿ ಒಪ್ಪಂದ ಆಗುತ್ತೆ ಅಂತ ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಬಿತ್ತರ ಮಾಡ್ತಿವೆ. ಇದೆಲ್ಲದರ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೆಳಿಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಬಹುತೇಕವಾಗಿ ಶಾಂತಿ ಒಪ್ಪಂದ ಯಶಸ್ವಿಯಾಗಿದೆ, ಎಲ್ಲವೂ ಸರಿ ಹೋಗುತ್ತೆ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿ ಒಪ್ಪಂದ ಹಾಕಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅವರ ಸೋಷಿಯಲ್ ಟ್ರೂತ್ ನಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ ಅವರು ಅಮೆರಿಕಾಗೆ ಒಟ್ಟು 14 ಅಂಶಗಳ ಷರತ್ತುಗಳನ್ನ ಅವರು ಕಳಿಸ್ಕೊಟ್ಟಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿರುವಂತದ್ದು ಇರಾನ್ ಮೇಲೆ ನಡಿಬೇಕಾಗಿರುವಂತಹ, ಇರಾನ್ ಮೇಲೆ ಈಗ ನಡೆಸುತ್ತಿರುವಂತಹ ದಾಳಿ ಏನಿದೆ ಅದು ಸಂಪೂರ್ಣವಾಗಿ ನಿಲ್ಬೇಕು. ಇರಾನ್ ಮೇಲೆ ಅಷ್ಟೇ ಅಲ್ಲ, ಇರಾನ್ ಬೆಂಬಲಿತ ಏನು ಲೆಬನಾನ್ ಏನಿದಾವೆ, ಆ ಲೆಬನಾನ್ ಮೇಲೆ ಇಸ್ರೇಲ್ ಅವರು ನಡೆಸಿರುವಂತಹ ದಾಳಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಅನ್ಬಿಟ್ಟು ಇರಾನ್ ಅವರು ಕೊಟ್ಟಿರುವಂತಹ ಒಂದು ಬೇಡಿಕೆ ಮೊದಲನೇದು. ಎರಡನೇದು, ಅಮೆರಿಕ ಮತ್ತು ಇಸ್ರೇಲ್ ಅವರು ಮಾಡಿರುವ ದಾಳಿಯಿಂದ ಇರಾನ್ಗೆ ಆಗಿರುವಂತಹ ನಷ್ಟ ಏನಿದೆ, ಆ ನಷ್ಟವನ್ನ ಪುನರ್ ನಿರ್ಮಾಣದಕ್ಕೆ ಎರಡೂ ದೇಶಗಳು ಜೊತೆಗೆ ಕೊಲ್ಲಿ ರಾಷ್ಟ್ರಗಳು ಏನಿದಾವೆ, ಅಂದ್ರೆ ಅಮೆರಿಕಾಗೆ ಇಲ್ಲಿವರೆಗೂ ಬೆಂಬಲ ಕೊಟ್ಟಂತಹ ಏನು ಸೌದಿ ರಾಷ್ಟ್ರಗಳು ಏನಿದಾವೆ, ಆ ಎಲ್ಲರೂ ಸೇರಿ ಒಟ್ಟು $300 ಬಿಲಿಯನ್ ನಷ್ಟು ಒಂದು ಹಣವನ್ನ ಪರಿಹಾರ ರೂಪದಲ್ಲಿ ಕೊಡ್ಬೇಕು ಅಂತಾನು ಕೂಡ ಇರಾನ್ ಅವರು ಷರತ್ತನ್ನ ಹಾಕಿರುವಂತದ್ದು. ಇದ್ರ ಜೊತೆಗೆ ಹಾರ್ಮುಜ್ ಜಲಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ದಿಗ್ಬಂಧನವನ್ನ ಅಮೆರಿಕ ಹೇರಬಾರದು. ಜೊತೆಗೆ ಇಸ್ರೇಲ್ ಅವರು ಕೂಡ ಇರಾನ್ ವಿಚಾರದಲ್ಲಿ ಇನ್ಮೇಲೆ ಮೂಗು ತೂರಿಸಬಾರದು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಶಾಂತಿ ಒಪ್ಪಂದಗಳಾಗತ್ತೆ, ಈ ಒಪ್ಪಂದಕ್ಕೆ ಸಹಿ ಬಿದ್ದ 30 ದಿನದೊಳಗಡೆ ಅಮೆರಿಕದವರು ಇರಾನ್ ಮತ್ತು ಇರಾನ್ ಸುತ್ತಮುತ್ತಲು ಏನು ಅವರು ಸೇನೆಯನ್ನ ನಿಯೋಜನೆ ಮಾಡಿದ್ದಾರೆ, ಹಾರ್ಮುಜ್ ಜಲಮಾರ್ಗನು ಸೇರಿ ಅದೆಲ್ಲವನ್ನು ಕೂಡ ವಿತಿನ್ 30 ಡೇಸ್ ಒಳಗಡೆ ಅವರು ಅಲ್ಲಿಂದ ತೆಗಿಬೇಕು, ಕರ್ಕೋಬೇಕು ವಾಪಸ್ಸು ಅನ್ನೋ ಒಂದು ಷರತ್ತನ್ನ ಹಾಕಿರುವಂತದ್ದು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ, ಈ ಎಲ್ಲಾ ಒಪ್ಪಂದಗಳನ್ನ ಆಯ್ತು ಅನ್ನೋದಾದ್ರೆ ಆ ಒಪ್ಪಂದಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿದೆ, ಆ ಒಂದು ಭದ್ರತಾ ಮಂಡಳಿಯ ಅಧಿಕೃತವಾದಂತಹ ಮುದ್ರೆಯನ್ನು ಕೂಡ ಬೀಳ್ಬೇಕು ಅಂತ ಇರಾನ್ ಅವರು ಒಂದು ಷರತ್ತನ್ನ ಹಾಕಿದ್ದಾರೆ. ಸೊ ಇವೆಲ್ಲ ಅಂಶಗಳನ್ನ ಈಗ ಆಲ್ರೆಡಿ ಅಮೆರಿಕ ಕೂಡ ಕಳಿಸ್ಕೊಡಲಾಗಿದೆ.
ಅದಕ್ಕೂ ಕೂಡ ಕೆಲವೊಂದು ಅದರಲ್ಲಿ ಬೇಕಾಗಿರುವಂತಹ ಅಂಶಗಳಿಗೆ ಅಮೆರಿಕನು ಕೂಡ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಮೆರಿಕಾದಿಂದ ಇನ್ನು ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿಲ್ಲ. ಸದ್ಯಕ್ಕೆ ಅಮೆರಿಕ ಅಧಿಕಾರಿಗಳು ಹೇಳೋ ಪ್ರಕಾರ ಮುಂದಿನ 24ರಿಂದ 48 ಗಂಟೆಯ ಒಳಗಡೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ಏನೆಲ್ಲ ಶಾಂತಿ ಒಪ್ಪಂದಗಳಾಗಿದ್ದಾವೆ, ಯಾವೆಲ್ಲ ಬೇಡಿಕೆಗಳನ್ನ ಅಮೆರಿಕ ಈಡೇರಿಸುತ್ತೆ, ಅಮೆರಿಕ ಕೇಳಿರುವಂತಹ ಷರತ್ತುಗಳಿಗೆ ಇರಾನ್ ಯಾವುದಕ್ಕೆಲ್ಲ ಒಪ್ಪಿದೆ ಅನ್ನುವಂಥದ್ದನ್ನ ಮುಂದಿನ 48 ಗಂಟೆಗಳಲ್ಲಿ ಸ್ಪಷ್ಟಪಡಿಸ್ತೀವಿ ಅಂತಾನೂ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಅಮೆರಿಕ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ಹೇಳಿಕೆ. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.